Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಈಗಾಗಲೇ ಬಿರುಸು ಪಡ್ಕೊಂಡಿರುವಂತದನ್ನ ನೋಡ್ತಾ ಇದೀವಿ ಪ್ರಮೋದ್. ಈಗಾಗಲೇ ಒಂದಷ್ಟು ಪ್ರತಿಭಟನೆಗಳು ಕೂಡ ಅಲ್ಲಲ್ಲಿ ಆಗ್ತಾ ಇವೆ. ನಿಜ, ಚುನಾವಣೆ ಹತ್ರ ಬಂತು ಅಂದ್ರೆ ಪ್ರತಿಭಟನೆಗಳು ಸಹಜವಾಗಿ ಮತದಾನ ಕೂಡ ನಡೀತಾ ಇದೆ. ಇನ್ಫ್ಯಾಕ್ಟ್ ಮತದಾನದ ದಿನವೂ ಕೂಡ ಮುಂದುವರೆದ ಚಂಬು ಪ್ರದರ್ಶನ, ಚಂಬು ಗಲಾಟೆ ಈಗಾಗಲೇ ತುಂಬಾ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಖಾಲಿ ಚಂಬು ಗ್ಯಾಸ್ ಸಿಲಿಂಡರ್ಗಳ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ರಾಜಾಜಿನಗರದಲ್ಲಿ ಚಂಬು ಗ್ಯಾಸ್ ಸಿಲಿಂಡರ್ಗಳ ಪ್ರದರ್ಶನವನ್ನ ಈಗಾಗಲೇ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮಂಜುನಾಥ್ ನಗರದ ಗೌತಮ್ ಕಾಲೇಜ್ ಬಳಿ ಪ್ರದರ್ಶನವನ್ನ ಮಾಡಲಾಗಿದೆ. ಒಟ್ಟಲ್ಲಿ ಈ ಒಂದು ಪ್ರತಿಭಟನೆ ಏನಿದೆ ಚುನಾವಣೆ ಮತದಾನದ ಕೂಡ ಒಂದು ಕಾವೇರಿಸ್ತಾ ಇದೆ. ನೋಡ್ತಾ ಇದ್ದಾರೆ, ಈಗಾಗಲೇ ಮತದಾನದ ದಿನವೇ ಒಂದು ಸಂದೇಶವನ್ನು ರವಾನೆ ಮಾಡಲಾಗ್ತಾ ಇದೆ. ಒಟ್ಟಲ್ಲಿ ಈ ಒಂದು ಅಭಿಯಾನ ನಿರಂತರವಾಗಿ ಮಾಡಲಾಗಿತ್ತು. ಈಗ ಮತ್ತೆ ಕಾರ್ಯಕರ್ತರು ನಾಯಕರೆಲ್ಲರೂ ಸೇರಿ ಸಿಲಿಂಡರ್ನ ಚಂಬಿಟ್ಕೊಂಡು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಮಂಜುನಾಥ್ ನಗರದಲ್ಲಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು. ಕಾಂಗ್ರೆಸ್ನ ಕಾರ್ಯಕರ್ತರು ಚೊಂಬು ಪ್ರದರ್ಶಿಸಿ ಜೊತೆಗೆ ಖಾಲಿ ಸಿಲಿಂಡರ್ಗಳನ್ನು ಇಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದರ ಸಾಂಕೇತಿಕವಾಗಿ ಈಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಬರೀ ಚೊಂಬು ಕೊಟ್ಟಿದೆ ಅನ್ನುವಂಥ ಒಂದು ವಿಚಾರ ಈ ಹಿಂದಿನಿಂದಲೂ ಕೂಡ ಚುನಾವಣಾ ಕಣದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಈ ಒಂದು ಚೊಂಬು ಜಾಹೀರಾತು ನೀಡಿದಾಗಲಿಂದಲೂ ಕೂಡ ಅದನ್ನೇ ಪ್ರಮುಖವಾಗಿ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹರಿಹಾಯ್ತಾನೆ ಇದೆ. ಸೊ ಜೊತೆಗೆ ಈಗ ಅನಿಲ ಬೆಲೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗಿದೆ. ದಿನನಿತ್ಯದ ದಿನಸಿ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಲೂಟಿ ಹೊಡಿತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಮಾಡಿ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಸ್ ಟಿ ರೇವಣ್ಣ ಈಗ ರೇವಣ್ಣ ಮತ ಚಲಾಯಿಸಿದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ವಿ. ಭವಾನಿ ರೇವಣ್ಣ ಅವರನ್ನು ಕೂಡ ನಾವು ಆರಾಮ್ ಸೆ ತಗೊಳ್ಳಿ ಸರ್. ಒಂದು ಸೆಕೆಂಡ್ ಇವತ್ತು ಲೋಕಸಭೆ ಚುನಾವಣೆ 14 ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಇವತ್ತು ಜನ ಓಟ್ ಹಾಕಲು ಇನ್ನು ಎಚ್ ಡಿ ಕುಮಾರಸ್ವಾಮಿ ಈಗ ಮತಗಟ್ಟೆಗೆ ಬಂದಿದ್ದಾರೆ. ಬಹುಶಃ ಬಿಡದಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆ ಗ್ರಾಮದಲ್ಲಿ ಓಟ್ ಹಾಕಿದ್ದಾರೆ ಅವರು. ಈಗ ಮತಗಟ್ಟೆಗೆ ಬಂದು ವೋಟ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಇಲ್ಲ ಅಲ್ಲ? ಇಲ್ಲ, ಮಂಡ್ಯದಲ್ಲಿ ಇಲ್ಲ. ಓಟ್ ಇರೋದು ಬಿಡದಿಲ್ಲ. ಫಾರ್ಮ್ ಹೌಸ್ ಇದರ ಪಕ್ಕನೇ ಆ ಒಂದು ಗ್ರಾಮ ವ್ಯಾಪ್ತಿಯಲ್ಲಿ ಅವ್ರ ಮತ ಬರುತ್ತೆ ಅನ್ಸುತ್ತೆ. ಹೀಗಾಗಿ ಆ ಬಿಡದಿ ಸುತ್ತಮುತ್ತ ಅವರು ವೋಟನ್ನು ಮಾಡಿದ್ದಾರೆ. ಸಹಜವಾಗಿ ಮಂಡ್ಯ ಅಭ್ಯರ್ಥಿ ಇದು ಮುಗಿಸಿ ನಂತರ ಪ್ರಾಬಲಿ ಅವರು ಮಂಡ್ಯಗೆ ಹೋಗ್ತಾರೆ. ಮಂಡ್ಯ ಶೆಡ್ಯೂಲ್ ಇದೆ ಅಲ್ಲಿ ಹೋಗುವಂಥದ್ದು. ಮತ ಹಾಕೋದಕ್ಕೆ ಎಲ್ಲರೂ ಕೂಡ ಬರ್ತಾರೆ. ಸಹಜವಾಗಿ ರಾಜಕಾರಣಿಗಳು ಬಂದೇ ಬರ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಅಂದರೆ ಎಲ್ಲ ಕ್ಷೇತ್ರದ ಸ್ವಾಮೀಜಿಗಳು ಬರ್ತಾರೆ, ಮಠಾಧಿಪತಿಗಳು ಬರ್ತಾರೆ, ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದೇ ರೀತಿ ನಟಿಯರು ಬರ್ತಾ ಇದ್ದಾರೆ, IAS ಆಫೀಸರ್ಸ್ಗಳು ಬರ್ತಾ ಇದ್ದಾರೆ, ನ್ಯಾಯಾಧೀಶರುಗಳು ಬರ್ತಾ ಇದ್ದಾರೆ, ಬೀದಿ ವ್ಯಾಪಾರಿಗಳು ಬರ್ತಾ ಇದ್ದಾರೆ, ಸಾಮಾನ್ಯ ಜನರು ಬರ್ತಾರೆ. ಆದರೆ ಬರದೇ ಇರುವಂಥವ್ರು ಏನಂದ್ರೆ ಅವ್ರಿಗೆ ಒಂದು ನೆಪ ಬೇಕು. ಎಲ್ಲ ಸ್ವಲ್ಪ ಬಿಟ್ಟು ಹೋಗೋಣ ಆಮೇಲೆ ಹೋಗೋಣ ಅಂತ. ಅಫ್ಕೋರ್ಸ್ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಏನಾಗಲ್ಲ. ಹೀಗಾಗಿ ಬಂದು ಮತ ಚಲಾಯಿಸಿದ್ರೆ ಅವರ ಜವಾಬ್ದಾರಿ ನಿರ್ವಹಿಸಿದಂತೆ ಆಗುತ್ತೆ. ನಾಳೆ ನೀವು ನಿಮ್ಮ ಬೇಡಿಕೆ ಏನಿರುತ್ತೆ ಆ ಬೇಡಿಕೆನ ಗಟ್ಟಿಯಾಗಿ ಕೇಳ್ಬೋದು. ಅಫ್ಕೋರ್ಸ್ ಮತ ಹಾಕ್ತಾ ಇದ್ರೆ ಬೇಡಿಕೆ ಕೇಳೋಕ್ಕಾಗಲ್ವಾ ಅನ್ನುವಂಥ ಮಾತನ್ನು ಹೇಳ್ಬೋದು. ಆದರೆ ಇದು ಯಾವ ರೀತಿ ಅಂದರೆ ಹೊಸ ಮನೆ ಮಾಡಿ ಚೌಟ್ರಿಲ್ ಗೃಹ ಪ್ರವೇಶ ಮಾಡ್ದಂಗೆ ಆಗುತ್ತೆ ಓಟ್ ಹಾಕಿಲ್ಲ ಅಂದರೆ. ಒಟ್ಟಿನಲ್ಲಿ ಜನ ಬಂದು ಅವ್ರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು. ನಿಜ. ಸಖಿ ಮತಗಟ್ಟೆಗಳು ಕೂಡ ಕೆಲವೊಂದಷ್ಟು ಕಡೆ ಮಾಡಿದ್ದಾರೆ. ಪಿಂಕ್ ಬೂತ್ಗಳು ಅಂದರೆ ಮಹಿಳೆಯರಿಗೆ ಪ್ರೇರಣೆ ಕೊಡೋದಕ್ಕೆ, ಉತ್ತೇಜನ ಕೊಡೋದಕ್ಕೆ. ಸೊ ಅಂಥದ್ದೇ ಒಂದು ಸಖಿ ಮತಗಟ್ಟೆ ಬಿಡದಿಯಲ್ಲಿ. ಸೊ ಅಲ್ಲಿಗೆ ಕುಮಾರಸ್ವಾಮಿ ಅವರು ದಂಪತಿ ಸಮೇತರಾಗಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಅವರ ಪತ್ನಿ ರೇವತಿಯವರು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಬಾರಿ ಮಂಡ್ಯದ ಅಭ್ಯರ್ಥಿ ಕುಮಾರಸ್ವಾಮಿ ಅವರು. ಸೊ ಮಂಡ್ಯದಿಂದ ಗೆಲುವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಗೆಲುವಿನ ಬಯಸಿ, ಆಯ್ಕೆಯನ್ನು ಬಯಸಿ ಕಂಟೆಸ್ಟ್ ಮಾಡಿರುವಂತಹ ಕುಮಾರಸ್ವಾಮಿ ಅವರು. ಬಟ್ ಅವರ ವೋಟ್ ಇರುವಂಥದ್ದು ಬಿಡದಿಯಲ್ಲಿ. ಸೊ ಹಾಗಾಗಿ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ದೇವೇಗೌಡರು ಕೂಡ ಈ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರ ಒಂದು ಉತ್ಸಾಹ ನಿಜಕ್ಕೂ ಕೂಡ ನಾವು ಮೆಚ್ಕೋಬೇಕು. ನೋಡಿ, ಇವತ್ತು ಕೂಡ ಇಬ್ಬರ ಸಹಾಯದಿಂದಲೇ ನಡ್ಕೊಂಡು ಬಂದು ಅವರು ಮತ ಚಲಾವಣೆಯನ್ನು ಮಾಡಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮಾದರಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.